ಹೆಂಗ ನನ್ನ ಮಗ ಸೊಸೆ ಇಬ್ರು ಅಷ್ಟೇ ಬಾಳ ಚೆನ್ನಾಗಿ ಬಾಳ ಒಳ್ಳೆಯವರೇನೆ. ನನ್ನ ಮಗನಿಗಿಂತ ನನ್ನ ಸೊಸೆ ಬಾಳ ಒಳ್ಳೆಯವಳು. ನಾನು ನನ್ನ ತಮ್ಮನ ಹೆಂಡತಿದ್ದು ಚೈತ್ರಂದು ಮಾತು ಕೇಳ್ಕೊಂಡ್ಬಿಟ್ಟು ಅನ್ಯಾಯವಾಗಿ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟಿದ್ನಲ್ಲ. ಎಂತ ಅನ್ಯಾಯ ಆಗ್ಬಿಡ್ತಿತ್ತು. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಯಪ್ಪ. ನನ್ನ ಸೊಸೆ ಬೆಳಿಗ್ಗೆ ನಾನು ಎಷ್ಟೊಂದೆಲ್ಲ ಕೆಲಸ ಮಾಡಿದಲ್ಲ ಅವಳೆ. ಮನೆ ಎಲ್ಲ ಕಸ ಎಲ್ಲ ಗುಡಿಸಿ ತಿಂಡಿ ಎಲ್ಲ ಮಾಡಿ ನನ್ಗೋಸ್ಕರ ಬಿಸಿಬೇಳೆ ಬಾತು ನನ್ಗಂದ್ರೆ ಸಖತ್ ಇಷ್ಟ. ಬಿಸಿಬೇಳೆ ಬಾತ್ ಮಾಡಿದಾಳೆ, ಸ್ವೀಟ್ ಎಲ್ಲ ಮಾಡಿದಾಳೆ. ಅಷ್ಟೊಂದ್ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ನಾನಂತೂ ಅನ್ಕೊಂಡಿರಲ್ಲಪ್ಪ. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಅನ್ಯಾಯವಾಗಿ ನನ್ನ ಮಗ ಸೊಸೆಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಡ್ತೀನಲ್ಲ ನಾನು. ಎಷ್ಟು ನೆಮ್ಮದಿಯಾಗಿದ್ದೀನಿ, ಎಷ್ಟು ಖುಷಿಯಾಗಿದ್ದೀನಿ. ಏನು ಕೆಲಸ ಮಾಡಂಗಿಲ್ಲ. ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾನು ಆರಾಮಾಗಿ ಕುತ್ಕೊಂಡಿದ್ರೆ ನನ್ನ ಸೊಸೆ ತಿಂಡಿ ತಗೊಂಬಂದು ಮುಂದೆ ಇಡ್ತಿದ್ದಾಳೆ ಪಾಪ. ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾಳೆ. ಅಮ್ಮ ಅಮ್ಮ ಇದ್ಯಾಕಮ್ಮ ಒಬ್ರೆ ಕುಂತಿದ್ದೀರಾ? ಏನೋ ಮಾತಾಡ್ತಿದ್ರಾ? ಏನಮ್ಮ ಯೋಚನೆ ಮಾಡ್ತಿದ್ರಾ? ಯಾಕಮ್ಮ ಏನಾಯ್ತಮ್ಮ? ಅಮ್ಮ ನಾನು ಮದುವೆ ಮಾಡ್ಕೊಂಡ್ ಬಂದಿದ್ದು ನಿನಗೆ ಬೇಜಾರಿದೆಯೇನಮ್ಮ? ನನಗೆ ಗೊತ್ತು ಕಣಮ್ಮ. ನಿನಗೆ ಹೇಳ್ದಲೆ ನಾನು ಮದುವೆ ಮಾಡ್ಕೊಂಡ್ ಬಂದಿದ್ದು ನಿನಗೆ ಭಾಳ ಬೇಜಾರಿದೆ ಅಂತ ಗೊತ್ತು. ಏನು ಮಾಡಲಿ ಅಮ್ಮ, ಅವಳಂದ್ರೆ ನನಗೆ ಭಾಳ ಇಷ್ಟ ಇದ್ಲು. ಹಂಗಾಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ ಕಣಮ್ಮ. ನಿನಗೆ ಹೇಳೋಣ ಅಂತ ಭಾಳ ಪ್ರಯತ್ನ ಪಟ್ಟೆ ಕಣಮ್ಮ. ಆದರೆ ಏನು ಮಾಡೋದು, ಎಲ್ಲಿ ನೀನು ಅಪ್ಪಂಗೆ ಹೇಳ್ಬಿಟ್ಟು ಅಪ್ಪ ಎಲ್ಲಿ ಬೇಡವೇ ಬೇಡ ಮದುವೆ, ನಾನು ಬೇರೆ ಕಡೆ ನೋಡಿ ಮದುವೆ ಮಾಡ್ತೀನಂತ ಎಲ್ಲಿ ಹೇಳ್ಬಿಡುತ್ತು ಅಂತ ನಾನು ತುಂಬ ವರ್ಷದಿಂದ ಪ್ರೀತಿ ಮಾಡಿದ್ದೆ ಕಣಮ್ಮ. ಅವಳಿಗೆ ಮೋಸ ಮಾಡೋದು ಬೇಡ ಅಂತ ಮದುವೆ ಮಾಡ್ಕೊಂಡ್ಬಿಟ್ಟೆ ಕಣಮ್ಮ. ಪ್ಲೀಸ್ ಕಣಮ್ಮ, ನನಗೆ ಕ್ಷಮಿಸ್ಬಿಡಮ್ಮ ದಯವಿಟ್ಟು. ನಾನು ತಪ್ಪು ಮಾಡಿದ್ದೀನಿ ಕಣಮ್ಮ, ಗೊತ್ತು. ನಿನಗೆ ಹೇಳ್ದಲ್ಲೇ ನಾನು ಮದುವೆ ಆಗಿದ್ದು ದೊಡ್ಡ ತಪ್ಪು ಕಣಮ್ಮ, ಗೊತ್ತು. ನಿನಗೆ ಬೇಜಾರು ಮಾಡ್ಸೋದಕ್ಕಂತೂ ನಾನು ಇಷ್ಟ ಇರಲಿಲ್ಲ ಕಣಮ್ಮ. ಸಾರಿ ಕಣಮ್ಮ. ಪಾಪ ಇಲ್ಲಿ ಕಣ್ ಬಿಡೋದಿಲ್ಲಪ್ಪ. ಆಗೋಯ್ತು ಇವಾಗ, ಹಳೆದೆಲ್ಲ ಆಗೋಯ್ತು. ನಾನು ಎಲ್ಲಾದ್ರೂ ನೋಡ್ಬಿಟ್ಟು ಹುಡುಕಿ ಇನ್ನೇನು ಮದುವೆ ಮಾಡ್ಬೇಕಿತ್ತಲ್ವೇನಪ್ಪ. ಹೆಂಗ ಬಿಡು, ಯಾವತ್ತಿದ್ರು ನೀನು ಮದುವೆ ಆಗ್ಬೇಕಿತ್ತು. ಹೆಂಗ ನೋಡ, ನಾನು ಆರ್ಸಿ ಮದುವೆ ಮಾಡ್ಕೊಂಡ್ ಬಂದಿದ್ರು ಇಂಥ ಸೊಸೆ ಸಿಕ್ತಿರಲ್ವೋ ಗೊತ್ತಿಲ್ಲ. ಅಂತ ಬುದ್ಧಿವಂತಿ ಗುಣವಂತಿ ಮುದ್ದಾದ ಸೊಸೆನ ಮದುವೆ ಮಾಡ್ಕೊಂಡ್ ಬಂದಿದ್ಯಾ. ಹಂಗ ಬಿಡಪ್ಪ, ಚೆನ್ನಾಗಿರಿ ಸದ್ಯ. ನನ್ಗೇನಪ್ಪ, ನೀವು ಖುಷಿಯಾಗಿದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು. ಇನ್ನೇನು ಆದಷ್ಟು ನೀನು ಕೂಡ ಒಂದ್ ಸ್ವಲ್ಪ ಮನೆ ವ್ಯವಹಾರ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಜವಾಬ್ದಾರಿ ಎಲ್ಲ ತಗೊಂಡು ಚೆನ್ನಾಗಿ ಹೆಂಗ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ಯಾ ನೋಡು. ನೆನ್ನೆಯಿಂದಾನು ನೋಡು ಅದೆಷ್ಟು ಚೆನ್ನಾಗಿ ತೋಟ ಹೊಲ ಗದ್ದೆ ಕೋಳಿ ಫಾರಮ್ಮು ಕುರಿ ಫಾರಮ್ಮು ಎಲ್ಲ ನೋಡ್ಕೊಂಡು ಅದೆಷ್ಟು ಚೆನ್ನಾಗಿದ್ಯಾ ನೋಡು. ಎಲ್ಲ ಅಂದ್ರೂ ವ್ಯವಹಾರಗಳನ್ನ ಹಂಗೆ ಇನ್ಮೇಲಿಂದಾನು ಹಂಗೆ ನಡ್ಸ್ಕೊಂಡು ಹೋಗ್ಬಿಟ್ಟೆ ನಿಮ್ಮ ಅಪ್ಪನು ಆರಾಮಾಗಿದ್ದು ಬಿಡುತ್ಕಣ. ನಿಮ್ಮ ಅಪ್ಪಂಗೂ ನಿಂದೆ ಯೋಚನೆ, ನನ್ನ ಮಗ ಇಷ್ಟು ದಿವಸ ಆದ್ರೂ ಜವಾಬ್ದಾರಿ ತಗೊಳ್ಳಿಲ್ವಲ್ಲ ಅನ್ನೋದೇ ಭಯ ಇರ್ತಿತ್ತು. ಇನ್ಮೇಲಿಂದ ನೋಡು ಎಷ್ಟು ನೆಮ್ಮದಿಯಾಗಿದ್ದಾರೆ ಈಗ. ಸರಿ ಕಣ, ಆಯ್ತು ಹೇಳಮ್ಮ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಅತ್ತೆ ಇದಾಕೆ ಇಲ್ಲ ಆಚೆ ಕಡೆ ಕುಂತಿದ್ರಲ್ಲ, ಬನ್ನಿ ಒಳಗಡೆ. ಇಲ್ಲಮ್ಮ, ಇಲ್ಲ ಒಳ್ಳೆ ತಂಪ ಗಾಳಿ ಬೀಸ್ತೈತೆ ಮನೆ ಮುಂದೆ ನೋಡು. ಅದೆಷ್ಟು ಚೆನ್ನಾಗಿ ತೋಟದ ಗಾಳಿ ಎಲ್ಲ ಬೀಸ್ತೈತೆ. ಇಲ್ಲೇ ಕುತ್ಕೊಂಡು ಸುಮ್ಕಿರಮ್ಮ, ಇಲ್ಲಿ ಬಲು ಚೆನ್ನಾಗೈತೆ. ಒಳ್ಳೆ ಗಾಳಿ ಎಷ್ಟು ತಂಪಾಗಿ ಬೀಸ್ತೈತೆ ನೋಡು. ಸೆಕೆ ಅಂದ್ರೆ ಸೆಕೆ ಒಳಗಡೆ ಕುತ್ಕೊಳಕ್ಕಾಗಲ್ಲ, ಏನಿಲ್ಲ. ಹಂಗಾಗಿ ಇಲ್ಲಿ ಆಚೆ ಕಡೆ ಬಂದ್ಬಿಟ್ಟೆ. ನೀನು ತಿಂಡಿ ತಿಂದೇನಮ್ಮ? ಇಲ್ಲ ಅತ್ತೆ, ನಾನು ಇನ್ನೂ ತಿಂಡಿ ತಿಂದಿಲ್ಲ. ಇನ್ನು ಕೆಲ್ಸಗಳಿದಾವೆ, ಕೆಲಸ ಎಲ್ಲ ಮಾಡ್ಬಿಟ್ಟು ಇನ್ನು ನೀವೆಲ್ಲ ತಿಂಡಿ ತಿಂದಿದ್ದು ಪಾತ್ರೆಗಳೆಲ್ಲ ಇದಾವೆ. ಪಾತ್ರೆಗಳೆಲ್ಲ ಬೆಳಗ್ಗೆ ತೊಳೆದು ಕ್ಲೀನ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಇನ್ನು ಅಡಿಗೆ ಕೋಣೆಯಲ್ಲಿ ನೆಲ ಒರೆಸೋದೈತೆ, ಎಲ್ಲ ಒರೆಸ್ಬಿಟ್ಟು ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕಡೆಗೆ ಲಾಸ್ಟಿಗೆ ತಿಂಡಿ ತಿಂತೀನಿ. ತಗೊಳ್ಳಿ, ನಿಮ್ಗೋಸ್ಕರ ಹಣ್ಣು ಎಲ್ಲ ತಗೊಂಡ್ಬಂದಿದ್ದೀನಿ, ಹಾಕೊಂಬಂದಿದ್ದೀನಿ. ತಗೊಳ್ಳಿ, ಹಣ್ಣುಗಳು ತಿನ್ನಿ. ಅಯ್ಯೋ ಅಲ್ಲ ಕಣಮ್ಮ, ನಾನು ಹಣ್ಣು ತಿನ್ನಲ್ಲ ಅಂತ ಏನಿಲ್ಲ, ಇಷ್ಟು ಬಿರಿನೆ ತಗೊಂಬಂದೇನಮ್ಮ. ನೋಡು ನನಗೆ ಎಷ್ಟೊಂದೆಲ್ಲ ಆರೈಕೆ ಮಾಡ್ತಿದ್ಯಾ ನೀನು. ನಾನ್ ಮದ್ವೆ ಮಾಡ್ಕೊಂಡ್ ಬಂದಿದ್ರು ಇಂತ ಮುದ್ದಾದ ಸೊಸೆ ಸಿಕ್ತಿರಲಿಲ್ಲ. ಪಾಪ ದಿಲೀಪ, ನೀನ್ ಹೆಂಡತಿ ಮಾತ್ರ ಬಹಳ ಬುದ್ಧಿವಂತಿ ಕಣಪ್ಪ. ಎಲ್ಲ ನಾನು ಹೇಳಕ್ಕಿಂತ ಮುಂಚೆನೆ ಎಲ್ಲಾ ಕೆಲಸ ಮಾಡ್ತಾಳ ಕಡು. ಕೆಲಸ ಮಾಡೋದು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ, ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿದ್ದಾಳೆ ಗೊತ್ತಾ ಅತ್ತೆ. ನನ್ ಕರ್ತವ್ಯ ತಾಳ್ರಿ. ನೀವ್ ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಅಲ್ಲ, ನನ್ಗಿನ್ನೇನ್ ಕೆಲಸ ಐತೆ? ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಲ್ವಾ ನಿಮ್ ಮಗ. ನನ್ಗೆಲ್ಲ ಹೇಳಿದಾನೆ, ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೋಬೇಕು, ನನ್ಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದಾರಂತ ಎಲ್ಲ ಮೊದ್ಲಿ ನಾನು ಹೇಳಿದಾನೆ. ತಗೊಳ್ಳಿ ಅತ್ತೆ, ಆಪಲ್ ತಿನ್ನಿ, ಬಾಳೆಹಣ್ಣಿದೆ, ಸೇಬಿದೆ, ಎಲ್ಲದನ್ನು ತಿಂತೀರಿ. ನಾನು ಹೋಗಿ ಕೆಲಸ ಮಾಡ್ತೀನಿ ಸ್ವಲ್ಪ. ಪಾಪ ಶಶಿ, ಕೆಲಸ ಮಾಡುವಂತೆ ಕೆಲಸ ಮಾಡೋದು ಇದ್ದಿದ್ದೇನೆ. ಅಲ್ಲ, ಇಷ್ಟೊತ್ತಾಗೈತೆ ಇನ್ನೂ ತಿಂಡಿ ತಿಂದಿಲ್ವಾ ನೀನು? ಹೋಗು, ಮೊದ್ಲು ತಿಂಡಿ ತಿನ್ನು ಹೋಗು. ಕೆಲಸ ಯಾವಾಗ್ಲೂ ನೀವು ಇದ್ದಿದ್ದೇನೆ. ಕೆಲಸ ಮಾಡ್ಕೊಳ್ತೀವಂತೆ, ಆಮೇಲಿಂದ ಬೇಕಾದ್ರೆ ಮೊದ್ಲು ಹೋಗಿ ತಿಂಡಿ ತಿನ್ನು ಹೋಗಮ್ಮ. ಹೊಟ್ಟೆ ಹಸ್ಕೊಂಡು ಯಾರು ನಿನ್ಗೆ ಕೆಲಸ ಮಾಡಂತ ಹೇಳಿರೋದು? ಹೋಗು, ಬೇಗ ತಿಂಡಿ ತಿನ್ನು. ಎಲ್ಲ ದಿಲೀಪ, ನೀನ್ ತಿಂಡಿ ತಿಂದೇನಾ? ಕಣಮ್ಮ, ಅಲ್ಲ ನನ್ನ ತಿಂಡಿ ಆಯ್ತು. ನಿನ್ಗೆ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದ್ಲಲ್ಲ,
ಬಿಸಿಬೇಳೆ ಬಾತು ತಿಂದು ಕಣಮ್ಮ. ಸಖತ್ತಾಗಿತ್ತು ಬಿಸಿಬೇಳೆ ಬಾತು, ಒಳ್ಳೆ ರುಚಿಯಾಗಿತ್ತು. ತಿಂದೆ ಕಣಮ್ಮ, ನಾನು ಹೊಟ್ಟೆ ತುಂಬಾ ತಿಂದೆ. ಅಲಕ್ಕಲ್ಲ ನಿನಗ್ ಬುದ್ಧಿ ಇಲ್ವಾ? ಅಲ್ಲ ಆ ಮಗಿಗೆ ಕೂರಿಸ್ಕೊಂಡ್ಬಿಟ್ಟು ನೀನು ಇಬ್ರು ಜೊತೆಲಿ ತಿಂಡಿ ತಿನ್ಬೇಕಾ? ಆ ಹುಡುಗಿಗೆ ಬಿಟ್ಬಿಟ್ಟು ನೀನು ಬಿಸಿ ಬಿಸಿ ಬಿಸಿಬೇಳೆ ಬಾತು ಚೆನ್ನಾಗೈತಂತ ಆ ಮಗಿಗೆ ಬಿಟ್ಬಿಟ್ಟೆ ತಿಂಡಿ ತಿನ್ಬಿಟ್ಟಲ್ಲ ನೀನು. ಬುದ್ಧಿ ಬೇಡವಾ ನಿನ್ಗೆ? ನಾಳೆಯಿಂದ ಆ ಮಗ ತಿನ್ನೋವರೆಗೂ ನೀನು ತಿಂಡಿ ತಿನ್ನಂಗಿಲ್ಲ. ತಿನ್ಸೇ ತಿಂಡಿ ತಿನ್ಬೇಕು ನೀನು, ಸರಿನಾ? ಬಿಟ್ಟು ತಿಂಡಿ ತಿನ್ಕೊಂಡು ಆರಾಮಾಗಿ ತಿನ್ಕೊಂಡ್ಬಿಟ್ಟೆ ಕಣಮ್ಮ ಅಂತ ಬೇರೆ ಹೇಳ್ತಾನೆ. ಆ ಹುಡುಗಿ ತಿಂದಿಲ್ಲ ಏನಿಲ್ಲ, ತಿಂಡಿ ನೋಡಿ ಇಷ್ಟೊತ್ತಾದ್ರು. ಇರ್ಲಿ ಬಿಡಿ ಅತ್ತೆ, ನಾನು ಆಮೇಲಿಂದಾನೆ ತಿಂತೀನಿ. ಅವರು ಪಾಪ ಹಿಂಸೆ ಮಾಡಿರು, ತಿಂಡಿ ತಿನ್ನು ಅಂತ. ನಾನಿದ್ದವಳು ಇಲ್ಲ ಕಣ್ರಿ, ಕೆಲ್ಸಗಳಿದಾವೆ ಸುಮ್ಕಿರ್ರಿ, ನಾನು ಆಮೇಲಿಂದ ತಿಂಡಿ ತಿಂತೀನಿ. ನೀವು ತೋಟದ ಹತ್ರ ಅವರು ಅರ್ಜೆಂಟ್ ಬೇರೆ ಹೋಗ್ಬೇಕು ಅಪ್ಪಯ್ಯ ಅಲ್ಲೇ ತೋಟದ ಹತ್ರ ಇದಾರೆ, ನಾನು ಹೋಗ್ಬೇಕು ತೋಟದ ಹತ್ರ, ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ ಅಂತ ಹೇಳಿರು. ಟ್ಯಾಕ್ಟ್ರಿ ಬೇರೆ ಉಕ್ಕೆ ಹೊಡೆಯಕ್ ಬಂದೈತಂತೆ, ಹಂಗೆ ತೋಟಕ್ಕೆ ಗೊಬ್ಬರ ಎಲ್ಲ ಚೆಲ್ಲಿಸಿದಾರಂತೆ. ಹಂಗಾಗಿ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿರು. ಹಂಗಾಗಿ ಅವರಿಗೆ ಬೇಗ ತಿಂಡಿ ಹಾಕೊಟ್ಟೆ ಕಣತೆ. ಹ್ಞೂ ಕಣಮ್ಮ, ಅಲ್ಲಿ ತೋಟದ ಹತ್ರ ಸ್ವಲ್ಪ ಗೊಬ್ಬರ ಎಲ್ಲ ಚೆಲ್ಲಿಸ್ತಿದ್ದಾರೆ. ಹಂಗೆ ಕೆಲ್ಸದವ್ರು ಅವ್ರು ಇವರು ಎಲ್ಲ ಬಂದಿದ್ದಾರೆ. ಕಾಯಿ ಬೇರೆ ಕೀಳಿಸ್ಬೇಕಿತ್ತು. 2 ತೋಟ ಕೀಳ್ಸಿದೀವಿ. ಇನ್ನು ಪಕ್ಕದಲ್ಲಿ ಇನ್ನೊಂದ 100 ಗಿಡ ತೆಂಗಿನ ಮರದ್ದು ಕಾಯಿ ಬೇರೆ ಕೀಳ್ಸಿರಿಲ್ಲ, ಅವು ಬೇರೆ ಕೀಳಿಸ್ಬೇಕಿತ್ತು. ಹಂಗಾಗಿ ಕೆಲ್ಸಗಳು ಭಾಳ ಇದಾವ್ ಕಣಮ್ಮ ತೋಟದಲ್ಲಿ. ಅಪ್ಪಯ್ಯ ಬೇರೆ ಪಾಪ ಎಷ್ಟಂತ ಒಬ್ರೆ ಮಾಡ್ತಾರೆ. ನಾನು ಹೋಗ್ಬೇಕಣಮ್ಮ ಅರ್ಜೆಂಟು. ಟ್ಯಾಕ್ಟ್ರಿ ತಗೊಂಡು ಹೋಗ್ತೀನಿ, ಹಂಗೆ ಕಾಯಿ ಎಲ್ಲ ಏರ್ಕೊಂಬರ್ಬೋದು ಆ ಕಡೆಯಿಂದಾನೆ ಬೇಗ. ಆ ಜಗಣ್ಣಂಗೆ ಹೇಳಿದೀನಿ ಒಂದ್ ಸ್ವಲ್ಪ ಕಾಯಿ ಏರ್ಕೊಂಬರೋದಕ್ಕೆ. ಅವರು ಕಾಯಿ ಎಲ್ಲ ಲೋಡ್ ಮಾಡ್ಬಿಟ್ರೆ ಅತ್ಲಾಗಿ ಬೇಗ ಟ್ಯಾಕ್ಟ್ರಿಲೇ ತಗೊಂಬಂದ್ಬಿಟ್ಟು ಇಲ್ಲಿ ಕಾಯಿ ಎಲ್ಲ ಮಂತಾವ್ಲೇನೆ ಇದ್ ಮಾಡ್ಕೋಬಹುದು, ಇಳಿಸ್ಕೋಬಹುದು. ಹಂಗಾಗಿ ಬೇಗ ಹೋಗ್ಬೇಕು ಕಣಮ್ಮ. ಅಪ್ಪಯ್ಯ ಪಾಪ ಅವ್ರು ಒಬ್ರೇ ಇದ್ದಾರೆ. ನೋಡು ನಮ್ಮ ಅಕ್ಕ ಹೆಂಗೈತಂತ. ಇಷ್ಟ ದಿವಸ ನಮ್ ಕಡೆ ಮಾತಾಡ್ಕೊಂಡ್ಬಿಟ್ಟು ಇವಾಗ ಮಗ ಸೊಸೆ ಬಂದ್ಬಿಟ್ಟಿದಾರಂತ, ಇಬ್ರಿಗೂ ಕರ್ಕೊಂಡ್ ಬಂದ್ಬಿಟ್ಟು ಅದೆಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಅದೆಷ್ಟು ಚೆನ್ನಾಗಿ ಕುಂತೈತಂತ. ಇಷ್ಟ ದಿವಸ ಮಾತ್ರ ಅಯ್ಯೋ ನಿನ್ ಮಗಳೇ ನನ್ನ ಮನೆಗ್ ಸೊಸೆ ಆಗ್ಬೇಕು, ಅವಳೇ ಸಾವುಕಾತಿ ಆಗ್ಬೇಕು, ಈ ಮನೆಗೆ ಎಲ್ಲ ಹೊಡ್ತೀನಿ ಅವಳೇ ಆಗ್ಬೇಕು ಅಂತ, ಅದು ಇದು ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ಇವಾಗ ಇವ್ರ ಮಗ ಬೇರೆಯವ್ರಿಗೆ ಮದುವೆ ಆಗ್ ಬಂದ ತಕ್ಷಣ ನಮ್ಗೆ ಬಿಟ್ಟೇ ಬಿಟ್ಟಿದ್ದಾರೆ. ಇಷ್ಟ ದಿವಸ ನಾವು ಕಷ್ಟಪಟ್ಬಿಟ್ಟು ಇವ್ರಿಗೆಲ್ಲ ನೋಡ್ಕೊಂಡಿದ್ದು ಎಲ್ಲ ಇದ್ ಮಾಡಿದ್ದು ಏನು ನೆನ್ಪು ಮಾಡ್ಕೊಳ್ತಿಲ್ಲ. ನನ್ ಗಂಡ ಇವ್ರ ಮನೆಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ. ಎಲ್ಲಾರ ಹತ್ರನು ಬಯಸ್ಕೊಂಡು ಕೆಲಸ ಮಾಡಿ ತೋಟದಲ್ಲಿ ಹೊಲದಲ್ಲಿ ಎಷ್ಟು ಚೆನ್ನಾಗಿ ಇದ್ ಮಾಡಿದಕ್ಕೂ ನೋಡು ಕೊಟ್ಟಿದ್ ಪ್ರತಿಫಲ ಇವ್ರು ಏನ್ ಕೊಡ್ತಿದಾರಂತ. ಇವರಿಗೆ ಎಷ್ಟು ದುರಾಂಕಾರ ಜಂಬ ಆಯ್ತಂದ್ರೆ ಮಾಡ್ತೀನಿ ತಡೀರಿ, ನಿಮ್ ಐತೆ ನಿಮ್ಗೆ. ನನಗೆ ಬರ್ತಾ ಇರೋ ಕೋಪಕ್ಕೆ ನಮ್ಗೆಲ್ಲಾರು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ತೀರಾ? ಮಾಡ್ರಿ ಇನ್ನೆಷ್ಟು ದಿವಸ ಮಾಡ್ತೀರಾ ಅಂತ. ಮಾಡ್ತೀನಿ, ಏನಾದ್ರೂ ಒಂದ್ ಮಾಡ್ಲೇಬೇಕು ನಿಮ್ಗೆ. ನಮ್ದೆಲ್ಲ ನೆಮ್ಮದಿ ಕೆಡಿಸ್ಬಿಟ್ಟು ನಮ್ದೆಲ್ಲ ಹೊಟ್ಟೆ ಉರಿಸ್ಬಿಟ್ಟು ನೀನು ಮಗ ಸೊಸೆ ಜೊತೆ ಬಹಳ ಚೆನ್ನಾಗಿದ್ಯಾ? ನಿನಗ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ನಿನ್ಗೆ? ಅಮ್ಮ ಇನ್ನು ಬೇರೆ ಯಾಕ ಅಲ್ಲಿ ಕೋಳಿ ಫಾರಂ ಅಲ್ಲಿ ಮೊಟ್ಟೆಗಳ್ದೆಲ್ಲ ಲೆಕ್ಕನೇ ಸಿಕ್ತಿಲ್ಲ ಕಣಮ್ಮ ನನಗೆ. ಅಪ್ಪ ಹಿಂಗೂ ಹೇಳ್ಬೇಕು. ದಿನಾಲೂ ಎಷ್ಟೊಂದೆಲ್ಲ ಕೋಳಿ ಇದಾವೆ, ನಾಟಿ ಕೋಳಿಗಳು ಎಷ್ಟೊಂದು ಮೊಟ್ಟೆ ಇಡ್ತವೆ. ನೋಡಿದ್ರೆ ನನಗೆ ಲೆಕ್ಕನೇ ಕರೆಕ್ಟಾಗಿ ಸಿಕ್ತಿಲ್ಲ ಕಣಮ್ಮ. ಒಂದು 15 ದಿವಸದಿಂದ ಹಿಂದ್ಗಡೆಯಿಂದ ನಾನು ಲೆಕ್ಕಗಳು ನೋಡ್ತಿದ್ದೀನಿ, ಯಾಕ ನನಗೆ ಸರಿಯಾಗಿ ಆಗ್ತಾನೆ ಇಲ್ಲ ಕಣಮ್ಮ. ದಿನಾಲೂ ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದೊಟ್ಕಲ್ಲೇ ಹೋಗಿ ಮೊಟ್ಟೆಗಳು ಎಷ್ಟು ಇಟ್ಟಿರ್ತವೆ, ಮೊಟ್ಟೆಗಳು ಎಷ್ಟು ಸಿಗ್ತವೆ ಎಲ್ಲ ನೋಡ್ಕೊಂಡು ತಿರ್ಗಾ ಇಂದ್ಲದೆಲ್ಲ ಲೆಕ್ಕ ಎಲ್ಲ ಒಂದ್ಸಲಿ ನೋಡ್ಬೇಕು ಕಣಮ್ಮ. ನನಗೆ ಯಾಕ ಅನುಮಾನ ಬರ್ತೈತೆ, ಮೊಟ್ಟೆಗಳೆಲ್ಲ ಏನಾಗ್ತಿದ್ದಾವಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಹೌದಲ್ಲ ಪಾಪ, ನೋಡಪ್ಪ ನಾವು ಅದು ಇದು ಗಮನ ಕೊಟ್ಕೊಂಡು ಏನು ಅಲ್ಲಿ ಕೋಳಿ ಫಾರಂ ಆಗ್ಲಿ ಕುರಿ ಫಾರಂ ಆಗ್ಲಿ ಏನು ಕಡೆ ಗಮನನೇ ಹರಿಸಿಲ್ಲ. ಅದೇನಂತ ಒಂದ್ಸಲಿ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಆ ಲೆಕ್ಕಗಳೆಲ್ಲ ಕರೆಕ್ಟ್ ಆಗಿ ನೋಡ್ಕ, ಎಷ್ಟು ಕೋಳಿಗಳಿದಾವೆ ಲೆಕ್ಕ ಮಾಡ್ಕ, ಮೊಟ್ಟೆಗಳು ಎಷ್ಟೆಷ್ಟು ಇಡ್ತಿದಾವೆ ಅದನ್ನು ನೋಡ್ಕ, ಎಲ್ಲ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಗಮನ ಹರಿಸಿ ನೋಡಪ್ಪ. ಒಂದ್ಸಲಿ ಮೆಸ್ಸು ಆ ಕಡೆ ಈ ಕಡೆ ಎಲ್ಲ ನೋಡಿ ಕೋಳಿಗಳಿಗೆ ಮೇವು ಏನೇನ್ ಹಾಕ್ಬೇಕು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಪ್ಪ. ಅದೇ ಕಣಮ್ಮ, ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರನೇ ನಾನು ಅಲ್ಲೇ ಇರೋಣಂತಾನೆ ನಾಳೆಯಿಂದ ಒಂದ್ ಸ್ವಲ್ಪ ಬೇಗನೆ ಎದ್ದಡ್ಕೆಲ್ಲ ನಾನು ಹೋಗ್ಬಿಡ್ತೀನಿ. ತಿಂಡಿಗೆ ಬೇಕಾದ್ರೆ ನೀವು ಯಾರಾದ್ರು ತಿಂಡಿ ಅಲ್ಲೇ ತೋಟದಲ್ಲೇ ಏನಾರು ತಗೊಂಬಂದ್ಬಿಡ್ರಿ. ನಾನು ಬೆಳಿಗ್ಗೆ ಎದ್ದಡ್ಕೆಲ್ಲ ಹೋದ್ರೆ ಇನ್ನೇನಿದ್ರು ಸಾಯಂಕಾಲ ನೀವು ಬರತ್ ಕಣಮ್ಮ ನಾಳೆಯಿಂದ. ನಾನು ಅಲ್ಲೇ ಹೋಗ್ಬೇಕು, ನಾನು ಅಲ್ಲೆಲ್ಲ ನೋಡ್ಕೋಬೇಕು. ಅಲ್ಲಿ ಯಾಕ ಸರಿ ಆಗ್ತಿಲ್ಲ ಅಲ್ಲಿ. ಶಶಿ, ನಾನು ಹೋಗ್ಬರ್ತೀನಿ ಕಣೆ. ಅಮ್ಮ, ನಾನು ಮಧ್ಯಾಹ್ನಕ್ಕೇನು ಊಟಕ್ಕೇನು ಬರಲ್ಲ ಕಣಮ್ಮ, ನನಗೆ ಕೆಲಸಗಳಿದಾವೆ. ಏನಿದ್ರು ನಾನು ಅಪ್ಪಯ್ಯನ ಜೊತೆ ಸಾಯಂಕಾಲನೇ ಬರೋದು. ನೋಡೋಣ, ಅಪ್ಪಯ್ಯ ಏನಾದ್ರೂ ಈಗ ಬಂದ್ರೆ ಅಪ್ಪಯ್ಯನ ಕಳಿಸ್ತೀನಿ. ಅಪ್ಪಯ್ಯ ಒಂದ್ಗಳಿಗೆ ಸುಧಾರಿಸ್ಕೊಂಡು ಬರಲಿ, ನಾನು ತೋಟದ ಹತ್ರ ಇರ್ತೀನಿ. ಅಪ್ಪನ್ ಕಳಿಸು, ಮಧ್ಯಾಹ್ನಕ್ಕೇನೆ ಕಳಿಸು. ಅವರು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಬೇಕಾದ್ರೆ ನಿನ್ಗುನು ಊಟ ತಗೊಂಡ್ ಬರ್ತಾರೆ ಮಧ್ಯಾಹ್ನಕ್ಕೆ. ನೋಡು ನನ್ ಗಂಡ ಹೇಳ್ದಂಗೆನೆ ಎಲ್ಲ ಲೆಕ್ಕಾಚಾರ ಎಲ್ಲ ಹೆಂಗ್ ನೋಡ್ಕೊಂಡ್ಬಿಟ್ಟು ಹೆಂಗ್ ಹೇಳ್ತಿದಾನಂತ.
ಬಾ 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 ಮೊಟ್ಟೆ ಎಲ್ಲ ಕಡಿಮೆ ಆಗ್ತಿದಾವಂತೆ, ಅಲ್ಲೇ ಇರ್ತಾನಂತೆ. ಹಿಂಗ್ ಮಾಡ್ತಾನಂತಾನೆ, ಇಂಥ ಕೆಲ್ಸಗಳೆಲ್ಲ ಮಾಡ್ತಾನಂತಾನೆ, ಎಲ್ಲ ಒಂದ್ ಕಡೆಯಿಂದ ಪತ್ತೆ ಹಚ್ಬಿಡ್ತಾನಂತಾನೆ ಅಲ್ವಾ ನನ್ ಗಂಡ ಯೋಚನೆ ಮಾಡ್ಕೊಂಡ್ ಕುಂತಿರೋದು. ಪಾಪ ಹೆಂಗ ಖರ್ಚುಕ್ಕೆಲ್ಲ ಮಾಡ್ಕೊಂಡ್ಬಿಡೋರು ನನ್ ಗಂಡ, ಹೆಂಗ ದಿನಾಲು ಮೊಟ್ಟೆ ಎಲ್ಲ ಮಾರ್ಕೊಂಡು ಎಲ್ಲ ಹೆಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರು ನೆಮ್ಮದಿಯಾಗಿದ್ದು. ಈಗೆಲ್ಲ ಇವನಿಂದಾನೆ, ಈ ದಿಲೀಪನಿಂದಾನೆ ಎಲ್ಲ ನಮ್ ನೆಮ್ಮದಿ ಎಲ್ಲ ಹಾಳಾಗೋಗಿದ್ದು. ಅತ್ತೆ ತಗೊಳ್ಳಿ ಹಣ್ಣುಗಳು ಕೂತ್ಕೊಂಡು ನೀವು ತಿಂತೀರಿ, ನಾನು ಸ್ವಲ್ಪ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಬಾರೆ ಶಶಿ ಕೂತ್ಕೊಂಡು ನೀನು ಕೂತ್ಕೊಂಡು ತಿನ್ನು ಬಾ ನನ್ ಜೊತೆ, ನನಗೆ ಒಬ್ಳಿಗೆ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಬಾ ಇಬ್ರು ಕೂತ್ಕೊಂಡು ತಿನ್ನೋಣ. ಸರಿ ಅತ್ತೆ ಆಯ್ತು. ಒಂದ್ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. 5 ನಿಮಿಷ ನೀವು ತಿಂತೀರಿ ಕೂತ್ಕೊಂಡು, ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಅಯ್ಯೋ ಅತ್ತೆ, ನಿಮ್ಮ ಇವ್ರು ಬಂದಿದ್ದಾರೆ ನೋಡಿ, ನಿಮ್ಮ ತಮ್ಮ ಅವರ ಹೆಂಡತಿ ಚೈತ್ರಕ್ಕ ಅವ್ರು ಬಂದಿದ್ದಾರೆ. ಚೈತ್ರ ಯಾವಾಗ ಬಂದೆ? ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ ಕಣೆ ಚೈತ್ರ. ಅದ್ಯಾಕೆ 2 ದಿವಸದಿಂದ ಮನೆ ಕಡೆನೆ ಬಂದಿಲ್ಲ? ಯಾಕೆ ಏನಾಯ್ತು ಚೈತ್ರ? ಯಾಕೆ ಹುಡುಗನು ಬಂದಿಲ್ಲ ಪಾಪ, ನಿಂಗಣ್ಣನೂ ಬಂದಿಲ್ಲ, ನೀನು ಬಂದಿರಲಿಲ್ಲ, ಎಲ್ಲೋಗಿದ್ರಿ? ಅಯ್ಯೋ ಏನ್ ಮಾಡೋದಕ್ಕ, ಅವ್ರುನು ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೂನು. ಹಂಗಾಗಿ ಮನೆ ಹತ್ರನೇ ಮಲ್ಕೊಂಡಿದ್ರು. ಯಾರು ನೋಡೋರಿಲ್ಲ ಏನಿಲ್ಲ. ಪಾಪ ನಮ್ಮ ಯಪ್ಪ ಎಲ್ಲಾರ್ಗು ಕಷ್ಟ ನಮ್ಮ ಯಪ್ಪ ಆಗ್ತಾರೆ. ಈಗಂತೂ ಯಾರು ಮಾತಾಡ್ಸೋರು ಇಲ್ಲ ಕಣಕ ನಮ್ಮ ಯಪ್ಪಂಗೆ, ಏನ್ ಮಾಡ್ತೀರಾ? ಹಂಗಾಗಿ ನಾನೇ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ಇವತ್ತು ನೀವುನು ಎಲ್ಲಿ ಬರಲ್ಲ ಅಂತ ಬೇಜಾರು ಮಾಡ್ಕೊಳ್ತಿರೋ ಅಂತ ನಾನು ಬಂದೆ ಮಂತವ. ಹೌದೇನ ಚೈತ್ರ, ಹುಷಾರಿಲ್ವಾ? ನನಗ್ ಗೊತ್ತೇ ಇಲ್ಲ ಕಣಿ ಹೇಳೆ. ಹೋಗತ್ಲಾಗಿ ಏನಾಗಿತ್ತೆ? ಜ್ವರ ಬಂದೈತಾ? ಕಣಕ ಜ್ವರ ಬಂದಿತ್ತು, ಇವಾಗ ಹುಷಾರಾಗಿದ್ದಾರ ಕಣಿ ಹೇಳ್ರಿ. ಈಗಿನ ಅವ್ರು ಪಾಪ ತೋಟದ ಹತ್ರ ಹೋದ್ರು. ನಮ್ ಬಾಬಾ ಏನ್ ಮಾಡ್ತಿದಾರೋ ಏನೋ ಪಾಪ, ತೋಟದಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಲ್ಸಗಳು. ನಮ್ ಬಾಬಾ ಒಬ್ರೆ ಏನೇನ್ ಮಾಡ್ತಿದಾರೋ ಏನೋ ಮನ್ಸೇ ತಡಿತಿಲ್ಲ. ಹಾಸ್ಪಿಟಲ್ ಇದ್ರು ತೋಟದ ಹತ್ರ ಹೋಗ್ಬೇಕು ಕಣೆ, ನಮ್ ಬಾಬಾ ಕಾಯ್ತಿರ್ತಾರಂತ ಹೇಳ್ತಿದ್ರು. ನಾನ್ ಫೋನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಅಣ್ಣಾರ್ಗೆ, ನೀವು ಸುಮ್ನಿರ್ರಿ ಅಂತ ಹೇಳಿ ಇವಾಗ ಬರ್ತಾನೆ ಅಲ್ಲೇ ಹೋಗ್ಬಿಟ್ರು ಕಣಕ್ಕ. ಅಷ್ಟೊಂದ್ ಜವಾಬ್ದಾರಿ ಅವರಿಗೆ ತೋಟ ಅಂದ್ರೆ ಪಾಪ. ಹೌದನ್ನು? ಸರಿ ಕಣ, ಆಯ್ತು ಬಾರೆ ಚೈತ್ರ ಕೂತ್ಕೋ ಬಾರೆ. ಇನ್ನೇನಕ್ಕ ನೀನು ಚೆನ್ನಾಗಿದ್ಯಾ? ಸೊಸೆ ಚೆನ್ನಾಗಿ ನೋಡ್ಕೊಂತಿದ್ದಾಳ? ಕಣಮ್ಮ, ನಮ್ ಸೊಸೆ ಅಂದ್ರೆ ಮುದ್ದು ಸೊಸೆ, ಬಾಳ ಒಳ್ಳೆಯವಳು ಪಾಪ. ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾಳೆ, ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಬಿಡು. ಅವಳ ಬಗ್ಗೆ ನಾನು ಮಾತಾಡಂಗೇ ಇಲ್ಲ. ಬೆಳಿಗ್ಗೆ ಎದ್ದಾಗ್ಲಿ ನಾನು ಆರಾಮಾಗಿ ಕೂತ್ಕೊಂಡಿದೀನಿ. ನನ್ ಸೊಸೆನೆ ಎಲ್ಲ ತಿಂಡಿ ಎಲ್ಲ ಮಾಡಿದ್ಲು, ನನ್ಗೆ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದ್ಲು. ಇವಾಗ ಹಣ್ಣು ತಗೊಂಬಂದ್ ಕೊಡ್ತಿದ್ದಾಳೆ. ಮಧ್ಯಾಹ್ನಕ್ಕೆ ಅಡಿಗೆ ಏನಾದ್ರೂ ರುಚಿಯಾಗಿ ಏನಾರ ಮಾಡ್ತೀನಿ, ರಸಮ್ಮು ಅನ್ನ ಏನಾರ ಮಾಡ್ತೀನಿ ಅಂತ ಹೇಳ್ತಿದ್ಲು. ನನ್ ಸೊಸೆ ಮಾತ್ರ ನನಗೆ ಕೂರಿಸ್ಬಿಟ್ಟು ಎಲ್ಲ ಅಡಿಗೆ ಟೈಮ್ ಸರಿಯಾಗಿ ಎಲ್ಲ ಮಾಡಾಕ್ತಾಳೆ ಕಣಮ್ಮ. ನನ್ಗೇನದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಕೆಲಸಗಳು ಅಷ್ಟೇ ನನ್ ಸೊಸೆನೆ ಎಲ್ಲ ಮಾಡ್ಕೊಳ್ತಾಳೆ. ನೆಮ್ಮದಿಯಾಗಿದ್ದೀನಿ ಕಣೆ ಚೈತ್ರ. ನೆಮ್ಮದಿಯಾಗಿರ್ದಲ್ಲ ಇನ್ನೇನ್ ಮಾಡ್ತೀಯ? ನಮ್ದೆಲ್ಲ ನೆಮ್ಮದಿ ಕಿತ್ಕೊಂಡ್ಬಿಟ್ಟು ಅಪ್ಪ ಮಗ ಅಮ್ಮ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಇಲ್ದವೆಲ್ಲ ಆಸೆಗಳೆಲ್ಲ ಹುಟ್ಟಿಸ್ಬಿಟ್ಟು ನಮ್ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟು ನಮ್ಮ ಆಸೆಗೆಲ್ಲ ಅದನ್ನು ಮಣ್ಣೆರ್ಚಿಬಿಟ್ಟು ಈಗ ಇನ್ನೊಂದ್ ಸೊಸೆ ಸಿಕ್ಕಿದ್ಲು ಅಂತ ಬಹಳ ಚೆನ್ನಾಗಿ ಖುಷಿಯಿಂದ ಇದೀರಾ? ಇರು ನೆಮ್ಮದಿಯಾಗಿರು. ನಮ್ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಎಷ್ಟ್ ದಿವಸ ನೆಮ್ಮದಿಯಾಗಿರ್ತಿ ಅಂತ ನನಗ್ ಗೊತ್ತೈತೆ ನಿನ್ಗೆ ಏನ್ ಮಾಡ್ಬೇಕಂತ. ಇನ್ನೊಂದ್ 2 ದಿವಸ ಈ ಅತ್ತೆ ಸೊಸೆ ಇಬ್ರುನು ಒಂದ್ ತಾವ ಕುತ್ಕೋಬಾರ್ದು, ಒಂದ್ ತಾವ ಸೇರ್ಬಾರ್ದು, ಹಂಗ್ ಮಾಡ್ತೀನಿ ನನಗ್ ಬರ್ತಾ ಇರೋ ಕೋಪಕ್ಕೆ. ಚೈತ್ರಕ್ಕ ಬನ್ನಿ ಕುತ್ಕೊ ಬನ್ನಿ, ಬಿಸಿ ಬೇಳೆ ಬಾತ್ ಮಾಡಿದೀನಿ, ತಿನ್ಕೊಂಡು ಹೋಗಿರಂತೆ. ಬನ್ನಿ ಕುತ್ಕೊ ಬನ್ನಿ. ಅದ್ಯಾಕೆ ಏನೋ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲ ಕಣೆ ಶಶಿ, ಏನು ಯೋಚನೆ ಮಾಡ್ತಿರಲ್ಲ. ಅದೇ ಹೆಂಗ ಖುಷಿಯಾಗಿದ್ಯಲ್ಲಮ್ಮ, ನಮ್ಮ ಅಕ್ಕನೂ ಬಹಳ ಖುಷಿಯಾಗಿದ್ದಾರೆ. ಅದಕ್ಕೋಸ್ಕರ ನನ್ಗೂ ಖುಷಿ ಆಯ್ತು ನೋಡಿ. ಹೆಂಗ ಚೆನ್ನಾಗಿದ್ರೆ ಸಾಕಲ್ವಾ? ನಮ್ಮ ಅಕ್ಕನೂ ನಮ್ಮ ಅಣ್ಣ ಚೆನ್ನಾಗಿದ್ರೆ ಸಾಕು ನನ್ಗೆ, ಅದೇ ತೃಪ್ತಿ ನಮ್ಗೆ. ಚೈತ್ರ ಬಾರೆ ತಿಂಡಿ ತಿನ್ ಬಾರೆ, ಬಿಸಿಬೇಳೆ ಬಾತ್ ತಿನ್ನು ಬಾ.